ಕತೆ ಅರಮನೆಯೊಳಗಿನ ಖಾಲಿ ಮನಸ್ಸು. ಬೆಂಗಳೂರು ನಗರದ ಮಧ್ಯಭಾಗದಲ್ಲಿ ಹೊಳೆಯುತ್ತಿದ್ದ ದೊಡ್ಡ ಅರಮನೆ ಅರವಿಂದ ಮ್ಯಾನ್ಷನ್. ಜನರ ಕಣ್ಣು ಸೆಳೆಯುವಂತಹ ಆ ಕಟ್ಟಡದ ಸೌಂದರ್ಯ, ಬೃಹತ್ ಬಾಗಿಲು, ಕಂಗೊಳಿಸುವ ಲಾನ್, ಕಾರುಗಳ ಪಂಗತಿ ಒಂದು ಕನಸು ಕಂಡಂತೆ. ಹೊರಗಿನವರಿಗೆ ಅದು ಭಾಗ್ಯವಂತರ ಮನೆ ಅನ್ನಿಸುತ್ತಿತ್ತು. ಆ ಮನೆಯ ಗೃಹಿಣಿ ಮಾಲತಿ ದೇವಿ. 50ರ ವಯಸ್ಸು ದಾಟಿದರೂ ಆಕೆ ತನ್ನ ಚರಿತ್ರೆಯಂತೆ ಸದಾ ಗೌರವದಿಂದ ನಡೆದುಕೊಳ್ಳುತ್ತಿದ್ದಳು. ಆಕೆಯ ಗಂಡ ರಮಣ, ಪ್ರಸಿದ್ಧ ಉದ್ಯಮಿ. ಹಣ, ಆಸ್ತಿ, ಪ್ರಭಾವ ಎಲ್ಲವೂ ಅವರ ಕೈಕೆಳಗೆ. ಮಕ್ಕಳು ವಿದೇಶದಲ್ಲಿ ಓದಿ ಬಂದು ತಮ್ಮ ತಮ್ಮ ಜೀವನದಲ್ಲಿ ಮುಳುಗಿದ್ದವರು. ಆದರೆ ಆ ಅರಮನೆಯೊಳಗೆ ಒಂದು ಅಸಹಜ ಮೌನ ಇತ್ತು. ಒಂದೇ ಮನೆಯಲ್ಲಿ ಇದ್ದರೂ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೋಣೆಯಲ್ಲಿ ಮುಚ್ಚಿಕೊಂಡಿದ್ದರು. ಮಾಲತೀದೇವಿ ಹೃದಯದಲ್ಲಿ ನೋವು ತುಂಬಿಕೊಂಡು ಯೋಚಿಸುತ್ತಿದ್ದಳು. ನಮ್ಮ ಬಳಿ ಹಣವಿದೆ, ಆಸ್ತಿ ಇದೆ, ಜನರಿಂದ ಗೌರವವಿದೆ. ಆದರೆ ಮನೆಯೊಳಗೆ ಪ್ರೀತಿ ಎಲ್ಲಿದೆ? ಹಳೆಯ ಕಾಲದ ಹಬ್ಬ, ಕೂಟ, ಒಟ್ಟುಗೂಡುವ ನಗುವೇ ಇಲ್ಲವೇ ಇಲ್ಲ. ಅವಳು ಹಲವಾರು ಬಾರಿ ಗಂಡನಿಗೆ ಈ ಬಗ್ಗೆ ಹೇಳಲು ಯತ್ನಿಸಿದಳು. ಆದರೆ ರಮಣ ತನ್ನ ವ್ಯವಹಾರದ ಹೊಸ್ತಿಲಲ್ಲೇ ಮುಳುಗಿದ್ದ. ಮಾಲತಿ, ನಿನ್ನ ಚಿಂತೆಗಳನ್ನು ಬಿಟ್ಟುಬಿಡು. ಎಲ್ಲರಿಗೂ ತಮ್ಮ ತಮ್ಮ ಬದುಕೇ ಇದೆ ಅಂತ ಉತ್ತರಿಸುತ್ತಿದ್ದ. ಮಕ್ಕಳು ಅಮ್ಮನ ಮಾತು ಕೇಳುವುದೇ ಬೇಡ. ಮಗಳು ತನ್ನ ಫೋನ್ನಲ್ಲಿ ತೊಡಗಿಕೊಂಡಿದ್ದಳು. ಮಗ ತನ್ನ ಲ್ಯಾಪ್ಟಾಪ್ನ ಕೆಲಸದಲ್ಲಿ ಮುಳುಗಿದ್ದ. ಅಮ್ಮ, ದಯವಿಟ್ಟು ಹಳೆಯ ರೀತಿಯ ಕತೆ ಹೇಳಬೇಡಿ. ಇವತ್ತು ಜಗತ್ತು ಬೇರೆ ಎಂಬುದು ಅವರ ಪ್ರತಿಕ್ರಿಯೆಯಾಗಿತ್ತು. ಆ ರಾತ್ರಿ ಮಾಲತೀದೇವಿ ತನ್ನ ಕೋಣೆಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಹೊರಗೆ ಹೊಳೆಯುತ್ತಿದ್ದ ಬಂಗಾರದ ದೀಪಗಳು, ಒಳಗೆ ನಿಶ್ಚಲ ಮನಸ್ಸು. ಅವಳು ಬಿಟ್ಟುಕೊಳ್ಳದ ಪ್ರಶ್ನೆ, ಈ ಅರಮನೆ ನಿಜಕ್ಕೂ ಅರಮನೆಯೇ, ಇಲ್ಲವೇ ಖಾಲಿ ಗೋಡೆಗಳಲ್ಲಿನ ಮೌನದ ಗುಡಿಸಲೇನು? ದೀಪಾವಳಿ ಹಬ್ಬದ ಮುನ್ನೋಟ. ಅರವಿಂದ ಮ್ಯಾನ್ಷನ್ ಬಾಗಿಲುಗಳು ಬಣ್ಣ ಬಣ್ಣದ ದೀಪಗಳಿಂದ ಹೊಳೆಯುತ್ತಿದ್ದವು. ಮನೆ ತುಂಬ ಅಲಂಕಾರದ ಸದ್ದು ಗದ್ದಲ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬಂದಿದ್ದ ಕ್ರಿಸ್ಟಲ್ ದೀಪಗಳು ಹಾಲನ್ನು ಮಿನುಗಿಸುತ್ತಿದ್ದವು. ಹೊರಗೆ ನೋಡಿದ ಜನರು, ವಾ, ಎಂತಹ ಅದ್ಭುತ ಮನೆ, ಎಷ್ಟು ಹಬ್ಬದ ಸಂಭ್ರಮ ಎಂದುಕೊಂಡರು. ಆದರೆ ಒಳಗೆ ಬೇರೆ ಚಿತ್ರ. ಮಾಲತೀದೇವಿ ಬೆಳಗ್ಗೆಯಿಂದಲೇ ಕೆಲಸಗಾರರಿಗೆ ಸೂಚನೆ ಕೊಟ್ಟು ಹಬ್ಬದ ಸಿದ್ಧತೆ ಮಾಡಿಸುತ್ತಿದ್ದಳು. ಆದರೆ ಅವಳ ಮನಸ್ಸಿಗೆ ಆ ಸಂಭ್ರಮ ತಟ್ಟಲಿಲ್ಲ. ಗಂಡ ರಮಣ ತನ್ನ ಆಫೀಸ್ ರೂಮಿನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದ. ಇಂದಿನ ಹಬ್ಬದ ಮಧ್ಯೆ ಕೂಡ ಬಿಸಿನೆಸ್ ಕಾಲ್ ಇದೆ ಎಂದು ಅವನು ಮುಚ್ಚಿಕೊಂಡಿದ್ದ. ಮಗಳು ಅನನ್ಯ ತನ್ನ ಫೋನ್ನ ಕ್ಯಾಮರಾ ಹಿಡಿದು ಡ್ರೆಸ್ಸಸ್ ಟ್ರೈ ಮಾಡಿ, ಈ ಫೋಟೋ ಇನ್ಸ್ಟಾಗ್ರಾಮ್ಗೆ ಸೂಪರ್ ಆಗುತ್ತೆ ಎಂದುಕೊಂಡಿದ್ದಳು. ಮಗ ಆದಿತ್ಯ ಲ್ಯಾಪ್ಟಾಪ್ ತೆರೆದು ತನ್ನ ಪ್ರಾಜೆಕ್ಟ್ ಕೆಲಸದಲ್ಲಿ ಮುಳುಗಿದ್ದ. ಮಾಲತೀದೇವಿ ಮನಸ್ಸಲ್ಲಿ ಹೇಳಿಕೊಂಡಳು, ಇದು ಯಾವ ದೀಪಾವಳಿ? ದೀಪಗಳು ಗೋಡೆಗಳನ್ನು ಹೊಳೆಯಿಸುತ್ತಿವೆ, ಆದರೆ ಮನಸ್ಸುಗಳಲ್ಲೆಲ್ಲ ಕತ್ತಲೆಯಾಗಿವೆ. ಅದೇ ವೇಳೆ ಅಡುಗೆ ಮನೆ ಮೂಲೆಯಲ್ಲಿ ಶಾಂತಮ್ಮ 10 ವರ್ಷಗಳಿಂದ ಆ ಮನೆಯ ಕೆಲಸದಾಕೆ ಆಗಿದ್ದವಳು ಕುಳಿತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಕೈಯಿಂದ ಕಣ್ಣೀರು ಒರೆಸಿಕೊಂಡು ಚುಪ್ಚಾಪ್ ಅಳುತ್ತಿದ್ದಳು. ಮಾಲತೀದೇವಿ ಅಚ್ಚರಿಯಿಂದ ಹತ್ತಿರ ಹೋಗಿ ಕೇಳಿದಳು, ಶಾಂತಮ್ಮ, ಏನಪ್ಪ, ಹಬ್ಬದ ದಿನ ಹತ್ತಿರೇನು? ಅವಳು ಮೊದಲು ಮೌನವಾಗಿದ್ದಳು. ನಂತರ ನಡುಗಿದ ಧ್ವನಿಯಲ್ಲಿ ಹೇಳಿದಳು, ಅಮ್ಮ, ನನ್ನ ಹಳ್ಳಿಯಲ್ಲಿ ಹಬ್ಬ ಬಂದರೆ ಊರೇ ಒಂದು ಮನೆ ಆಗುತ್ತದೆ. ಎಲ್ಲರೂ ಒಟ್ಟಿಗೆ ಕುಳಿತು ನಗುತ್ತಾರೆ, ಹಾಡುತ್ತಾರೆ, ಹಬ್ಬ ಹಂಚಿಕೊಳ್ಳುತ್ತಾರೆ. ಇಲ್ಲಿ ಇಷ್ಟೊಂದು ದೀಪ ಹಚ್ಚಿದ್ದರೂ ಮನಸ್ಸಲ್ಲಿ ಬೆಳಕು ಕಾಣುತ್ತಿಲ್ಲ. 10 ವರ್ಷಗಳಿಂದ ಈ ಮನೆಗೆ ಕೆಲಸಕ್ಕೆ ಬಂದಿದ್ದೇನೆ, ಆದರೆ ಇಲ್ಲಿ ಹಬ್ಬವೆಂಬುದನ್ನು ಮನಸಾರೆ ಅನುಭವಿಸಲಿಲ್ಲ. ಆ ಮಾತು ಮಾಲತೀದೇವಿಗೆ ಗುಂಡಿನಂತೆ ಬಡಿದಿತು. ಅವಳ ಹೃದಯದಲ್ಲಿ ಹಳೆಯ ನೆನಪುಗಳು ಮೂಡಿದವು. ಬಾಲ್ಯದ ದೀಪಾವಳಿ, ಎಲ್ಲ ಕುಟುಂಬ ಒಟ್ಟಿಗೆ ಕುಳಿತುಕೊಂಡು ಮಾಡಿದ ಹಬ್ಬ, ಹಗಲು ರಾತ್ರಿ, ಹಾಸ್ಯ ಗದ್ದಲ, ಹಂಚಿಕೊಂಡ ಸಂತೋಷ. ಅವಳು ತನ್ನೊಳಗೆ ತಾನೇ ಹೇಳಿಕೊಂಡಳು, ಇದು ನಿಜವೇ? ನಮ್ಮ ಬಳಿ ಕೋಟಿ ಕೋಟಿ ರೂಪಾಯಿ ಇದೆ, ಆದರೆ ಹೃದಯಗಳಲ್ಲಿ ಸಂತೋಷವಿಲ್ಲದಿದ್ದರೆ
ಈ ಎಲ್ಲದಕ್ಕೂ ಅರ್ಥವೇನು? ಆ ರಾತ್ರಿ ಮಾಲತಿದೇವಿ ಮಲಗಲಾರದೆ ಕಿಟಕಿಯ ಬಳಿ ಕುಳಿತಿದ್ದಳು. ಹೊರಗೆ ಹೊಳೆಯುತ್ತಿದ್ದ ಪಟಾಕಿಗಳ ಶಬ್ದ, ಬೆಳಕಿನ ಜಗಮಗಾಟ ಕಣ್ಣಿಗೆ ತಟ್ಟಿದರೂ ಹೃದಯದಲ್ಲಿ ಖಾಲಿತನ. ಅವಳು ನಿರ್ಧಾರಕ್ಕೆ ಬಂದಳು. ಇನ್ನೇನು ಹೀಗೆ ಇರಲು ಬಾರದು. ಈ ಹಬ್ಬವನ್ನು ನಾವು ಬದಲಾಯಿಸಲೇಬೇಕು. ಆ ದೀಪಾವಳಿ ರಾತ್ರಿ ಮಾಲತಿದೇವಿ ಹಾಸಿಗೆಯ ಮೇಲೆ ಮಲಗಿದ್ದರೂ ನಿದ್ದೆ ಬರಲಿಲ್ಲ. ಹೊರಗೆ ಪಟಾಕಿಗಳ ಸದ್ದು ಗದ್ದಲ, ಆದರೆ ಅವಳ ಹೃದಯದಲ್ಲಿ ಕತ್ತಲೆ. ಅವಳು ತಾನಾಗಿ ಚಿಂತನೆ ಮಾಡಿದಳು. ನಾವು ಮನೆ ಕಟ್ಟಿದ್ದೇವೆ, ಆದರೆ ಮನೆಯನ್ನು ಸೇರಿಸಿಲ್ಲ. ನಾವು ಹಬ್ಬ ಮಾಡಿದ್ದೇವೆ, ಆದರೆ ಹಬ್ಬವನ್ನು ಅನುಭವಿಸಿಲ್ಲ. ಹಣದಿಂದ ಎಲ್ಲವನ್ನೂ ಕೊಂಡುಕೊಳ್ಳಬಹುದು, ಆದರೆ ಪ್ರೀತಿಯನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅವಳ ಕಣ್ಣುಗಳಿಗೆ ನಿದ್ರೆ ಬಾರದ ಆ ರಾತ್ರಿ ಒಂದು ನಿರ್ಧಾರ ಹುಟ್ಟಿತು. ಬೆಳಗ್ಗೆ ಮನೆಗೆಲ್ಲ ಸೂರ್ಯೋದಯದ ಬೆಳಕು ಹರಿದಾಗ ಮಾಲತಿದೇವಿ ಎಲ್ಲರನ್ನೂ ಕರೆಸಿಕೊಂಡಳು. ಗಂಡ ರಮಣ, ಮಗಳು ಅನನ್ಯ, ಮಗ ಆದಿತ್ಯ. ಎಲ್ಲರೂ ಹಾಲ್ನಲ್ಲಿ ಕುಳಿತರು. ಏನಪ್ಪ ಅಮ್ಮ, ಬೆಳಗ್ಗೆ ಇಷ್ಟು ತುರ್ತು ಎಂದು ಅನನ್ಯ ಕೋಪದಿಂದ ಕೇಳಿದಳು. ನನಗೆ ಮೀಟಿಂಗ್ ಇದೆ ಅಮ್ಮ, ಬೇಗ ಹೇಳಿ ಎಂದ ರಮಣ. ಆದಿತ್ಯ ತಲೆಯನ್ನು ಫೋನ್ನಿಂದ ಎತ್ತಿ ಹೌದು ಅಮ್ಮ, ಏನಿದು ಎಂದು ನೋಡಿದ. ಮಾಲತಿದೇವಿಗೆ ಗಂಭೀರವಾಗಿ ಮಾತು ಆರಂಭಿಸಿದಳು. ನಮ್ಮ ಬಳಿ ಎಲ್ಲವೂ ಇದೆ, ಹಣ, ಆಸ್ತಿ, ಐಶ್ವರ್ಯ. ಆದರೆ ನಮ್ಮ ಹೃದಯದಲ್ಲಿ ಒಟ್ಟುಗೂಡುವ ಪ್ರೀತಿ ಇಲ್ಲ. ಹಬ್ಬದ ಸಂಭ್ರಮ ಮನೆಯೊಳಗೆ ಕಾಣುತ್ತಿಲ್ಲ. ಈ ದೀಪಾವಳಿಯನ್ನು ಬೇರೆ ರೀತಿಯಲ್ಲಿ ಆಚರಿಸೋಣ. ಈ ಬಾರಿ ಪಟಾಕಿ, ಆಭರಣ, ಶಾಪಿಂಗ್ ಬೇಡ. ಬದಲಿಗೆ ಬಡವರ ಕಾಲೋನಿಗೆ ಹೋಗೋಣ. ಅವರಿಗೆ ಹೊಸ ಬಟ್ಟೆ ಕೊಡೋಣ, ಊಟ ಕೊಡೋಣ, ಅವರ ಮನೆಗೆ ದೀಪ ಹಚ್ಚೋಣ, ಅವರ ಜೊತೆಗೆ ಹಬ್ಬವನ್ನು ಹಂಚಿಕೊಳ್ಳೋಣ. ಮಾಲತಿದೇವಿಯ ಮಾತು ಕೇಳಿ ಎಲ್ಲರೂ ಬೆಚ್ಚಿಬಿದ್ದರು. ಅನನ್ಯ ತಕ್ಷಣವೇ ಪ್ರತಿಕ್ರಿಯಿಸಿದಳು. ಅಮ್ಮ, ಇದು ಏಕೆ? ನಮ್ಮ ಸ್ಟೇಟಸ್ಗೆ ಇದು ತಕ್ಕದ್ದೇ? ನನ್ನ ಫ್ರೆಂಡ್ಸ್ಗೆ ನೋಡಿದರೆ ನಾಚಿಕೆ ಆಗುತ್ತೆ. ಆದಿತ್ಯ ತಲೆಬಾಗಿಸಿ ಹೇಳಿದ. ಅಮ್ಮ, ನೀವು ಇಷ್ಟು ಒಳ್ಳೆಯದನ್ನು ಯೋಚಿಸಿದ್ರು ನಮ್ಮ ಪೀಳಿಗೆಯವರು ಹೀಗೆ ಮಾಡುವುದಿಲ್ಲ. ನಾವು ಹಬ್ಬ ಪಾರ್ಟಿ ಮಾಡ್ತೇವೆ, ಬಡವರ ಜೊತೆ ಕುಳಿತು ಊಟ ಮಾಡುವುದಿಲ್ಲ. ಅದು ಪ್ರಾಕ್ಟಿಕಲ್ ಅಲ್ಲ. ರಮಣ ಶಾಂತವಾಗಿಯೇ ಕುಳಿತಿದ್ದರು. ಆದರೆ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಕಂಡಾಗ ಹೃದಯ ಮೃದುವಾಯಿತು. ಮಾಲತಿ, ನಿನ್ನ ಮಾತು ತಪ್ಪಲ್ಲ. ನಾವು ಹಬ್ಬದ ಅರ್ಥವನ್ನೇ ಮರೆಸಿದ್ದೇವೆ. ಹಣ ಇದೆ ಅಂತ ನಾವು ಎಲ್ಲವನ್ನೂ ಖರೀದಿಸಬಹುದು ಅಂತ ಭ್ರಮಿಸಿದರೆ. ಆದರೆ ನಿನ್ನ ಅಭಿಪ್ರಾಯ ನನಗೂ ಒಪ್ಪುತ್ತದೆ. ಈ ಬಾರಿ ನಿನ್ನ ರೀತಿಯಲ್ಲಿ ಹಬ್ಬ ಮಾಡೋಣ. ಮಾಲತಿದೇವಿಯ ಹೃದಯದಲ್ಲಿ ಆ ಮಾತು ಕೇಳಿ ಒಂದು ತಂಪಾದ ಹನಿ ಹರಿದಂತಾಯಿತು. ಧನ್ಯವಾದಗಳ ರಮಣ. ನೀನು ಒಪ್ಪಿದ್ರೆ ಮಕ್ಕಳಿಗೂ ಅರ್ಥವಾಗುತ್ತದೆ. ಮಕ್ಕಳು ಮೊದಲು ಕೋಪದಿಂದ ನೋಡಿದರು. ಆದರೆ ತಂದೆಯ ಗಂಭೀರ ಧ್ವನಿಯಲ್ಲಿ, ಮಕ್ಕಳೇ, ನಿಜವಾದ ಹಬ್ಬ ನಮ್ಮ ಸಂತೋಷ ಹಂಚಿಕೊಂಡಾಗ ಮಾತ್ರ ಬರುತ್ತದೆ. ಬನ್ನಿ, ಒಂದು ಬಾರಿ ಅನುಭವಿಸೋಣ. ಒಮ್ಮೆ ಮಾಡಿದರೆ ನಿಮಗೆ ಗೊತ್ತಾಗುತ್ತದೆ ಎಂದಾಗ ಅವರು ಒಪ್ಪದೇ ಇರುವ ಸ್ಥಿತಿಯೇ ಇರಲಿಲ್ಲ. ಆ ದಿನವೇ ಮಾಲತಿದೇವಿ ಸೇವಾ ಸಂಘಟನೆ ಸಂಪರ್ಕ ಮಾಡಿ ಬಡವರ ಕಾಲೋನಿಯಲ್ಲಿ ಹಬ್ಬ ಆಚರಿಸಲು ಸಿದ್ಧತೆ ಮಾಡಿಸಿದಳು. ಹೊಸ ಬಟ್ಟೆ, ಸಿಹಿ, ದೀಪ ಪೂರೈಸಲು ವ್ಯವಸ್ಥೆ ಮಾಡಲಾಯಿತು. ಮಾಲತಿದೇವಿಯ ಮನಸ್ಸಿನಲ್ಲಿ ಅನೇಕ ವರ್ಷಗಳಿಂದ ಕಾಡುತ್ತಿದ್ದ ಖಾಲಿತನ ಈಗ ಭರ್ತಿಯಾಗುವ ಭರವಸೆ ಇತ್ತು. ಅವಳು ತಾನು ಹೇಳಿಕೊಂಡಳು, ಈ ಬಾರಿಗೆ ದೀಪಾವಳಿಯ ಬೆಳಕು ಕೇವಲ ಗೋಡೆಗಳಲ್ಲಿ ಅಲ್ಲ, ಹೃದಯಗಳಲ್ಲಿ ಹೊಳೆಯಲಿದೆ. ದೀಪಾವಳಿಯ ಸಂಜೆ ಅರವಿಂದ ಮ್ಯಾನ್ಷನ್ನಿಂದ ಹೊರಟ ದೊಡ್ಡ ಕಾರುಗಳ ಪಂಕ್ತಿ ನಗರದ ಅತಿ ಬಡವರ ಕಾಲೋನಿಯ ಕಡೆ ಚಲಿಸುತ್ತಿತ್ತು. ಆ ಕಾರುಗಳಲ್ಲಿ ಮಾಲತಿದೇವಿ, ರಮಣ, ಅನನ್ಯ, ಆದಿತ್ಯ, ಅವರ ಜೊತೆಗೆ ಕೆಲಸದ ಜನರು ದೊಡ್ಡ ದೊಡ್ಡ ಪ್ಯಾಕೆಟ್ಗಳಲ್ಲಿ ಬಟ್ಟೆ, ಸಿಹಿ, ಆಟಿಕೆಗಳನ್ನು ತೆಗೆದುಕೊಂಡು ಹೊರಟರು. ಕಾಲೋನಿಯೊಳಗೆ ಕಾರುಗಳು ನಿಂತ ತಕ್ಷಣ ಅಲ್ಲಿದ್ದ ಮಕ್ಕಳು ಅಚ್ಚರಿಯಿಂದ ನೋಡಿದರು. ಅಯ್ಯೋ, ಸಿನಿಮಾ ಹೀರೋಗಳು ಬಂದ್ರಂತೆ ಎಂದು ಚಿಕ್ಕವರು ಕೂಗಿ ಓಡಿದರು. ಬಾಳಿನಲ್ಲೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಕಾರುಗಳನ್ನು ನೋಡಿದ ಆ ಮಕ್ಕಳ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಮಾಲತಿದೇವಿ ಕಾರಿಂದ ಇಳಿದು ನಗೆಮುಖದೊಂದಿಗೆ ಮಕ್ಕಳ ಕಡೆ ನಡೆಯುತ್ತಿದ್ದಳು. ಆಕೆಯ ಕೈಯಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ಗಳು. ಇದು ನಿನ್ನದು, ಇದು ನಿನ್ನದು ಎಂದು ಮಕ್ಕಳಿಗೆ ಬಟ್ಟೆ, ಸಿಹಿ ಕೊಟ್ಟಳು. ಒಬ್ಬ ಪುಟ್ಟ ಬಾಲಕ ಹೊಸ ಶರ್ಟ್ ಹಿಡಿದು ತಾಯಿಯ ಬಳಿ ಓಡಿಬಂದು, ಅಮ್ಮ, ನಾನು ಹೊಸ ಬಟ್ಟೆ ತೊಡ್ತೀನಿ ಎಂದುಕೊಂಡ. ಆ ತಾಯಿ ಕಣ್ಣೀರು ತಡೆದು ಮಾಲತಿದೇವಿಗೆ ಕೈ ಜೋಡಿಸಿದಳು.
ಆ ದೃಶ್ಯ ನೋಡಿ ಅನನ್ಯ ಮತ್ತು ಆದಿತ್ಯ ಬೆಚ್ಚಿಬಿದ್ದರು. ಮಾಲತಿ ದೇವಿ ಅವರನ್ನು ನೋಡಿ ಹೇಳಿದಳು, ಇವರೆಲ್ಲರೂ ಕೂಡ ನಮ್ಮಂಥ ಮನುಷ್ಯರು. ಇವರ ಮುಖದಲ್ಲಿ ನಾವು ಹಂಚಿದ ಸಂತೋಷವೇ ನಿಜವಾದ ಹಬ್ಬ. ಆ ಸಮಯದಲ್ಲಿ ರಮಣನು ಮಕ್ಕಳನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ನಕ್ಕ. ನೀವು ಹಬ್ಬವನ್ನು ಹೇಗೆ ಆಚರಿಸುತ್ತೀರೋ ನೋಡ್ರಾ, ಎಷ್ಟು ನಿಜವಾದ ಖುಷಿ ಇದೆ ಇವರಲ್ಲಿ. ಪಟಾಕಿ ಪಾರ್ಟಿ ಬೇಡ, ಇವರ ನಗು ಸಾಕು. ಅನನ್ಯ ತನ್ನ ಮೊಬೈಲ್ ತೆಗೆದು ಫೋಟೋ ಕ್ಲಿಕ್ ಮಾಡಬೇಕೆಂದುಕೊಂಡಳು. ಆದರೆ ಫೋಟೋ ತೆಗೆದಷ್ಟೇ ಸಂತೋಷವಲ್ಲ, ಹೃದಯದಿಂದ ಹಂಚಿಕೊಳ್ಳಬೇಕೆಂದು ಅಮ್ಮನ ಮುಖ ನೋಡಿ ಅರ್ಥ ಮಾಡಿಕೊಂಡಳು. ಆಕೆ ಮೊದಲ ಬಾರಿಗೆ ಫೋನ್ ಬಿಟ್ಟು ಆ ಮಕ್ಕಳ ಜೊತೆ ನೆಲದಲ್ಲಿ ಕುಳಿತುಕೊಂಡು ಸಿಹಿ ಹಂಚಿದಳು. ಆದಿತ್ಯ ತನ್ನ ಲ್ಯಾಪ್ಟಾಪ್ ಕೆಲಸ ಮರೆಯುತ್ತಾ ಆ ಮಕ್ಕಳ ಜೊತೆ ದೀಪ ಹಚ್ಚಲು ಶುರು ಮಾಡಿದ. ಇದನ್ನು ಹೇಗೆ ಹಚ್ಚೋದು ನೋಡಿ ಎಂದು ಮಕ್ಕಳಿಗೆ ತೋರಿಸಿದಾಗ ಅವರ ನಗುವು ಕೇಳಿ ಅವನ ಮನಸ್ಸು ತಣ್ಣಗಾಯಿತು. ರಾತ್ರಿ ಆ ಕಾಲೋನಿಯ ಚಿಕ್ಕ ಚಿಕ್ಕ ಮನೆಗಳು ದೀಪಗಳಿಂದ ಹೊಳೆಯುತ್ತಿದ್ದವು. ಪಕ್ಕದ ಮನೆ ತಾಯಂದಿರು ದೇವರ ಆಶೀರ್ವಾದ ಇರಲಿ ಅಮ್ಮ ಎಂದು ಹಾರೈಸಿದರು. ಕಾಲಿಗೆ ಬಿದ್ದರು. ಅವಳ ಕಣ್ಣೀರು ಒರೆಸಿಕೊಂಡು ಎಂದು ಹೇಳಿದರು. ನೀವು ಖುಷಿ ಪಟ್ಟರೆ ಅಷ್ಟೇ ಸಾಕು. ಆ ಕ್ಷಣ ಅನನ್ಯ ಕೈ ಹಿಡಿದು ಮೌನವಾಗಿ ನಿಂತರು. ಕಣ್ಣುಗಳಲ್ಲಿ ಮೌನದ ಒಪ್ಪಿಗೆಯಂತೆ. ಅಮ್ಮ ಸರಿ. ಆ ರಾತ್ರಿ ಮನೆಗೆ ಮರಳಿದಾಗ ಅರಮನೆಯ ಬಾಗಿಲಿನ ದೀಪಗಳು ಇನ್ನೂ ಹೊಳೆಯುತ್ತಿದ್ದವು. ಆದರೆ ಈ ಬಾರಿ ಮಾಲತಿದೇವಿಯ ಹೃದಯ ಕೇಳಿಕೊಂಡಿತು. ಇದು ನಿಜವಾದ ದೀಪಾವಳಿ. ದೀಪ ಕೇವಲ ಗೋಡೆಯ ಮೇಲೆ ಅಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಹೊಳೆಯುತ್ತದೆ. ಅರವಿಂದ ಮ್ಯಾನ್ಷನ್ ಮನೆಗೆ ಮರಳಿದ ಕುಟುಂಬಗಳೊಂದಿಗೆ ಮೊದಲ ಬಾರಿಗೆ ನಗುವಿನ ಸದ್ದು ತುಂಬಿತು. ಹಬ್ಬದ ಸಂಭ್ರಮ ಕೇವಲ ಹೊಳಪಿನಲ್ಲ, ಮನಸ್ಸಿನಲ್ಲಿಯೂ ಬೆಳಗಿತು. ಮಾಲತಿ ದೇವಿ ತನ್ನ ಮಕ್ಕಳ ಕಡೆ ನೋಡಿದಳು. ಅನನ್ಯ ತನ್ನ ಮೊಬೈಲ್ ಬಿಟ್ಟು ತಾಯಿಯ ಬಳಿ ಕುಳಿತು, ಅಮ್ಮ, ನಿಜವಾಗಿಯೂ ಮಕ್ಕಳೊಂದಿಗೆ ಹಂಚಿಕೊಳ್ಳುವ ಸಂತೋಷ ಬೇರೆನೇ ಎಂದು ಹೇಳಿದಳು. ಆದಿತ್ಯ ತನ್ನ ಲ್ಯಾಪ್ಟಾಪ್ ಕವರ್ ಮಾಡಿದ ಮೇಲೆ ಪುಟ್ಟ ಮಕ್ಕಳ ಜೊತೆ ದೀಪ ಹಚ್ಚುತ್ತಾ ನಗುತ್ತಿದ್ದ. ರಾಮಣ ಮಾಲತಿ ದೇವಿಯ ಕೈ ಹಿಡಿದು ಹೇಳಿದ, ನೀವು ತೋರಿಸಿದ ದಾರಿ ನಮಗೆ ನಿಜವಾದ ಹಬ್ಬದ ಅರ್ಥವನ್ನು ಕಲಿಸಿದೆ. ಹಣ, ಆಸ್ತಿ, ಐಶ್ವರ್ಯ ಎಲ್ಲವೂ ಅರ್ಥವಿಲ್ಲ. ನಿಜವಾದ ಶ್ರೀಮಂತಿಕೆ ಪ್ರೀತಿ ಹಂಚಿಕೊಂಡಾಗ ಮಾತ್ರ. ಶಾಂತಮ್ಮ, ಹಳೆಯ ಕೆಲಸದಾಕೆ, ಮುಗಿಯದ ನಗು ಮುಖದಲ್ಲಿ ಎಲ್ಲ ಕುಟುಂಬದವರ ಜೊತೆ ಕುಳಿತುಕೊಂಡಳು. ಈ ಹಬ್ಬ ನನ್ನ ಜೀವನದ ಅತ್ಯುತ್ತಮ ದಿನ ಎಂದಳು. ಆ ರಾತ್ರಿ ಮಾಲತಿ ದೇವಿ ಹಾಸಿಗೆಯಲ್ಲಿ ಕುಳಿತಳು. ಹಳೆಯ ಖಾಲಿತನ, ಅಸಹ್ಯತೆಯಿಂದ ತುಂಬಿದ ಮನಸ್ಸು ಈಗ ಪ್ರೀತಿ, ಸಂತೋಷ, ತೃಪ್ತಿಯಿಂದ ಭರಿತವಾಯಿತು. ಮಾಲತಿ ದೇವಿ ಮನಸ್ಸಿನಲ್ಲಿ ತಾನು ಪ್ರತಿಜ್ಞೆ ಮಾಡಿದಳು, ಇನ್ನು ಮುಂದೆ ಈ ಮನೆ ಕೇವಲ ಐಶ್ವರ್ಯದ ಮನೆ ಅಲ್ಲ, ಹೃದಯದಲ್ಲಿ ನಗುವಿನ ಹಂಚುವ ಪ್ರೀತಿಯ ಅರಮನೆ ಆಗಿರಬೇಕು. ಮಕ್ಕಳಿಗೂ ತಾಯಿಯ ಪ್ರೀತಿ ಅರಿತುಕೊಳ್ಳಲು ಸಾಧ್ಯವಾಯಿತು. ಅವರು ಹಣಕ್ಕೆ ಅಥವಾ ಸ್ಥಿತಿಗೆ ಬದಲು ಪ್ರೀತಿ, ಸಹನೆ ಮತ್ತು ಹಂಚಿಕೊಳ್ಳುವ ಮನಸ್ಸು ಎಷ್ಟು ಪ್ರಮುಖವೋ ಕಂಡರು. ಇದರೊಂದಿಗೆ ಬಂಗಾರದ ಗೋಡೆಗಳು, ಚಾಂಡಿಲಿಯರ್ ಬೆಳಕು ಎಲ್ಲವೂ ಅರ್ಥ ಪಡೆದವು. ಆದರೆ ನಿಜವಾದ ಹೊಳೆಯುವ ಬೆಳಕು ಹೃದಯದಲ್ಲಿ ಬೆಳಗುತ್ತಿದ್ದ ಪ್ರೀತಿ. ಅರವಿಂದ ಮ್ಯಾನ್ಷನ್ನಲ್ಲಿನ ದೀಪಾವಳಿಯ ಹಬ್ಬದ ನಂತರ ಮನೆಯಲ್ಲಿ ಒಂದು ಹೊಸ ಶಕ್ತಿ ಹರಡಿದಂತೆ ಅನುಭವವಾಯಿತು. ಮಾಲತಿ ದೇವಿ ಪ್ರತಿದಿನ ಬೆಳಗ್ಗೆ ಎದ್ದು ಮನೆಯೊಳಗೆ ಚಲನೆಯೊಂದಿಗೆ ಸೌಮ್ಯ ನಗುವನ್ನು ಹರಡುತ್ತಿದ್ದಳು. ಹಾಲಿನಂತೆ ಮನೆಯಲ್ಲಿಯೇ ಸಂತೋಷ ಹರಡಿತು. ಮಗಳು ಅನನ್ಯ ಈಗ ಫೋನ್ಗೆ ಮೊದಲು ನೋಡಿ ನಂತರ ಬಡ ಮಕ್ಕಳಿಗೆ ಕೊಡುವ ಕಿಟ್ಗಳನ್ನು ತಯಾರಿಸುತ್ತಿದ್ದಳು. ಮೊದಲು ವಿರೋಧಿಸುತ್ತಿದ್ದ ಆತ್ಮೀಯತೆ ಹಬ್ಬದ ಅನುಭವದಿಂದ ಬದಲಾಯಿಸಿತು. ಮಗ ಆದಿತ್ಯ ತನ್ನ ಲ್ಯಾಪ್ಟಾಪ್ ಕೆಲಸವನ್ನು ಪಕ್ಕಕ್ಕೆ ಇಟ್ಟು ಮನೆ ಒಳಗೆ ಹಾಗೂ ಪಕ್ಕದ ಬಡವರ ಜೊತೆ ಸಹಾಯ ಮಾಡುತ್ತಿದ್ದ. ಹಳೆಯ ಕೆಲಸದಾಕೆ ಶಾಂತಮ್ಮ ಮತ್ತು ಬಡವರಿಗೆ ಸಹಾಯ ಮಾಡುವ ಹೃದಯದಲ್ಲಿ ಪ್ರೀತಿ ಮೂಡಿತು. ರಾಮಣ್ಣ ಸಹ ತಂದೆಯಾಗಿ ಆಸ್ತಿ, ಹಣ, ಮಾತನ್ನು ಬಿಟ್ಟು ಮನೆಯೊಳಗೆ ಸಮಯ ಮೀಸಲು ಮಾಡುತ್ತಿದ್ದರು. ನಿಜವಾದ ಐಶ್ವರ್ಯ ಜೀವನದಲ್ಲಿ ಪ್ರೀತಿ ಮತ್ತು ಹೃದಯಕ್ಕೆ ಸಂತೋಷ ನೀಡುವ ಕ್ರಿಯೆಯಲ್ಲಿ ಎಂದು ಅವರು ಮನಸ್ಸಿನಲ್ಲಿ ಹೇಳಿಕೊಂಡರು. ಈ ಬದಲಾವಣೆಯಿಂದ ಮಕ್ಕಳು ತಾಯಿಯ ಮಾತುಗಳಿಗೆ ಹೆಚ್ಚು ಗಮನ ನೀಡಲು ಆರಂಭಿಸಿದರು. ಅವರು ಮನೆಯಲ್ಲಿಯೇ ಹಾಲ್, ಮಿಲ್ಕ್, ಕೇಕ್ ಹಬ್ಬದಂತೆ ಹರ್ಷಭರಿತ ದಿನಗಳನ್ನು ಆಚರಿಸುತ್ತಿದ್ದರು. ಮಾಲತಿ ದೇವಿಯ ನಗು ಮುಖದಲ್ಲಿ ನೋಡುತ್ತಾ, ಈ ಮೊದಲು ಕೇವಲ ಹಣ,
ಸ್ಥಿತಿ ನೋಡುತ್ತಿದ್ದವು. ಆದರೆ ಇಂದು ನಮ್ಮ ಕುಟುಂಬದ ನಗುವೇ ನಿಜವಾದ ಸಂಪತ್ತು ಎಂದಳು. ಅದರ ಅದರ ಜೊತೆಗೆ ಹಳೆಯ ಕೆಲಸದಾಕೆಯ ಶಾಂತಮ್ಮ ಮನೆಗೆ ಪಡುವಣವಾಗಿ ತನ್ನ ಅನುಭವ ಹಂಚಿ ಮಕ್ಕಳು, ತಾಯಿ, ತಂದೆ ಎಲ್ಲರ ಜೊತೆ ಹೊಸ ಹೃದಯ ಸಂಬಂಧಗಳನ್ನು ಸ್ಥಾಪಿಸಿದರು. ಮುಂಬರುವ ಹಬ್ಬಗಳನ್ನು, ದಿನಚರಿಯ ಎಲ್ಲ ಆಚರಣೆಗಳು ಈಗ ಹಿಂದಿನ ವೈಭವದ ಹೊಳಪಿನಂತೆ ಮಾತ್ರವಲ್ಲ, ಪ್ರೀತಿಯ ಹಂಚುವ ಹೃದಯದಿಂದ ತುಂಬುತ್ತಿತ್ತು. ಹಳೆಯ ಹಾಸಿಗೆಯ ಮೇಲೆ ಕುಳಿತ ಮಾಲತಿ ದೇವಿ ಮನಸ್ಸಿನಲ್ಲಿ ಕಣ್ಣೀರು ಹರಿದುಕೊಂಡು ನಗುತ್ತಿದ್ದು, ಇದು ನಿಜವಾದ ಅರಮನೆ. ಇಲ್ಲಿ ಹಣವಿಲ್ಲದಿದ್ದರೂ ಪ್ರೀತಿ, ನಗು, ಹರ್ಷದಿಂದ ಮನೆ ಹೊಳೆಯುತ್ತಿದೆ. ದೀಪಾವಳಿಯ ನಂತರ ಅರಮನೆಯೊಳಗೆ ಒಂದು ಹೊಸ ಶಕ್ತಿ ಹರಡಿತು. ಹಳೆಯ ಹೊಳಪಿನಲ್ಲಿಯೇ ಅಲ್ಲ, ಆದರೆ ಹೃದಯದಲ್ಲಿ ಬೆಳಗುವ ಪ್ರೀತಿ ನಿಜವಾದ ಬೆಳಕು. ಮಾಲತಿ ದೇವಿ ಪ್ರತಿದಿನ ಬೆಳಗ್ಗೆ ಎದ್ದು ಮನೆಯೊಳಗೆ ಸೌಮ್ಯ ನಗುವನ್ನು ಹರಡುತ್ತಿದ್ದಳು. ಮನೆ ಕೆಲಸಗಳನ್ನು ತಾನು ಮಾತ್ರ ಮಾಡುತ್ತಿದ್ದಂತೆ ಅಲ್ಲ, ಮಕ್ಕಳು ಸಹ ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಅನನ್ಯ ಈಗ ಫೋನನ್ನು ಪಕ್ಕಕ್ಕೆ ಇಟ್ಟು ಅಮ್ಮನೊಂದಿಗೆ ಹಳೆಯ ಬಟ್ಟೆ ಕಿಟ್ಗಳನ್ನು ತಯಾರಿಸುತ್ತಿದ್ದಳು. ಮೊದಲಿಗೆ ವಿರೋಧಿಸುತ್ತಿದ್ದ ಆತ್ಮೀಯತೆ ಹಬ್ಬದ ಅನುಭವವನ್ನು ಬದಲಾಯಿಸಿತು. ಆದಿತ್ಯ ತನ್ನ ಲ್ಯಾಪ್ಟಾಪ್ ಕೆಲಸವನ್ನು ಬಿಟ್ಟು ಮನೆಯೊಳಗಿನ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ದೀಪ ಹಚ್ಚಲು, ಸಿಹಿ ಹಂಚಲು, ಆಟಿಕೆ ವಿತರಿಸಲು ಸಹಾಯ ಮಾಡುತ್ತಿದ್ದನು. ರಾಮಣ್ಣ ಅವರು ಗಂಡನಾಗಿ ಹಣ, ಆಸ್ತಿ ಬಗ್ಗೆ ಮಾತ್ರ ಚಿಂತಿಸುವುದನ್ನು ಬಿಟ್ಟು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸುತ್ತಿದ್ದರು. ನಿಜವಾದ ಐಶ್ವರ್ಯ ಮನೆಯೊಳಗಿನ ಪ್ರೀತಿ, ಸಂತೋಷ ಒಟ್ಟುಗೂಡುವ ಹೃದಯದಲ್ಲಿ ಎಂದು ಅವರು ಮನಸ್ಸಿನಲ್ಲಿ ಹೇಳಿಕೊಂಡರು. ಈ ಬದಲಾವಣೆಯಿಂದ ಮಕ್ಕಳು ತಾಯಿಯ ಮಾತುಗಳಿಗೆ ಹೆಚ್ಚು ಗಮನ ನೀಡಲು ಆರಂಭಿಸಿದರು. ತಾಯಿ ಮಗಳು, ತಂದೆ ಮಗ, ಹಿರಿಯರು, ಕೆಲಸದ ಜನ ಎಲ್ಲರ ನಡುವೆ ಹೊಸ ಹೃದಯ ಸಂಬಂಧಗಳು ಮೂಡಿದವು. ಹಳೆಯ ಕೆಲಸದಾಕೆಯ ಶಾಂತಮ್ಮ ಈಗ ತಮ್ಮ ಅನುಭವ ಹಂಚಿಕೊಂಡು ಮಕ್ಕಳು, ತಾಯಿ, ತಂದೆ ಎಲ್ಲರ ಜೊತೆ ಹೊಸ ಸಂಬಂಧವನ್ನು ಕಟ್ಟಿಕೊಳ್ಳುತ್ತಿದ್ದಳು. ಮಾಲತಿ ದೇವಿ ಬಾಗಿಲಿನ ಬಳಿ ನಿಂತು ಕಣ್ಣೀರಿನಿಂದ ಹಸಿವಿನಂತೆ ಸಂತೋಷ ಭಾವಿಸುತ್ತಿದ್ದಳು. ಈ ಮೊದಲು ಹಣ, ಐಶ್ವರ್ಯ ನೋಡುತ್ತಿದ್ದವು, ಆದರೆ ಇಂದು ನಗುವೇ ನಿಜವಾದ ಸಂಪತ್ತು. ಮುಂದಿನ ಹಬ್ಬಗಳು ಈಗ ಹಿಂದಿನ ವೈಭವದ ಹೊಳಪಿನಿಂದ ಮಾತ್ರವಲ್ಲ, ಪ್ರೀತಿ ಮತ್ತು ಹಂಚುವ ಹೃದಯದಿಂದ ಆಚರಿಸುತ್ತಿದ್ದರು. ಮಾಲತಿ ದೇವಿ ಹಾಸಿಗೆ ಮೇಲೆ ಕುಳಿತಾಗ ಮನಸ್ಸಿನಲ್ಲಿ ತಾನು ಹೇಳಿಕೊಂಡಳು, ನಿಜವಾದ ಅರಮನೆ ಇಲ್ಲಿ. ಹಣ ಇಲ್ಲದಿದ್ದರೂ ಪ್ರೀತಿ, ನಗು, ಹರ್ಷದಿಂದ ಮನೆ ಹೊಳೆಯುತ್ತಿದೆ. ಅರವಿಂದ ಮ್ಯಾನ್ಷನ್ ನೊಳಗೆ ದೀಪಾವಳಿಯ ನಂತರ ಹೊಸ ಹಸಿರು ಹರಡಿತು. ಮಾಲತಿ ದೇವಿಯ ಮನಸ್ಸು ಮತ್ತು ಹೃದಯವು ತುಂಬಿಕೊಂಡ ಸಂತೋಷದಿಂದ ಬೆಳಗುತ್ತಿತ್ತು. ಹಣ, ಐಶ್ವರ್ಯ, ಅವುಗಳನ್ನು ವೈಭವ ಈಗ ಹಿನ್ನೆಲೆಯಲ್ಲಿ ನಿಂತು ಪ್ರೀತಿ, ಸಹನೆ, ಹಂಚಿಕೊಳ್ಳುವ ಹೃದಯ ಮುಖ್ಯವಾಗಿ ನಿಂತಿತು. ಮಕ್ಕಳು ಈಗ ತಾಯಿಯ ಮಾತುಗಳಿಗೆ ಹೆಚ್ಚು ಗಮನ ನೀಡಲು ಆರಂಭಿಸಿದರು. ಅನನ್ಯ ಮತ್ತು ಆದಿತ್ಯ ತಮ್ಮ ಸ್ವಂತ ಜಗತ್ತನ್ನು ತಾತ್ಕಾಲಿಕವಾಗಿ ಬಿಟ್ಟು ಮನೆಯೊಳಗಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಚಿಕ್ಕ ಮಕ್ಕಳಿಗೆ ದೀಪ ಹಚ್ಚಲು, ಸಿಹಿ ಹಂಚಲು, ಆಟಿಕೆ ವಿತರಿಸಲು ಸಹಾಯ ಮಾಡುತ್ತಿದ್ದರು. ಮಾಲತಿ ದೇವಿಯ ನಿರ್ಧಾರವು ಮನೆಯಲ್ಲಿನ ಒಳ್ಳೆಯ ಬಾಂಧವ್ಯ ಕಟ್ಟಲು ಪ್ರೇರೇಪಿಸಿತು. ಮಕ್ಕಳ ಹೃದಯದಲ್ಲಿ ನಂಬಿಕೆ, ಪ್ರೀತಿ, ಗೌರವ ಬೆಳೆದವು. ಮಾಲತಿ ದೇವಿಯ ಮಾತುಗಳು ಕಾಯಕ ಶಿಸ್ತಿನ ಮೇಲೆ ಮಾತ್ರವಲ್ಲ, ಹೃದಯದ ಬೆಳೆಗೆ ಪ್ರೇರಣೆ ನೀಡಿದವು. ಆ ಕುಟುಂಬದ ಸದಸ್ಯರು ಬಡವರೊಂದಿಗೆ ಹಬ್ಬ ಹಂಚಿಕೊಂಡ ಅನುಭವವನ್ನು ಮರೆಯಲಿಲ್ಲ. ನಾವು ಹೃದಯದಿಂದ ಹಂಚಿಕೊಂಡರೆ ನಿಜವಾದ ಸಂತೋಷ ಸಿಗುತ್ತದೆ ಎಂದು ಅನನ್ಯ ಮನಸ್ಸಿನಲ್ಲಿ ಹೇಳಿಕೊಂಡಳು. ಆದಿತ್ಯ ಕೂಡ ಹೃದಯದಿಂದ ಆನಂದಿಸಿ ತಂದೆಯ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡನು. ಈ ರೀತಿಯಾಗಿ ಹೊಳಪಿನ ಬಂಗಲೆ, ಚಾಂಡಲಿಯರ್, ಬಂಗಾರದ ವಸ್ತುಗಳು, ಇವುಗಳ ಮಧ್ಯೆ ನಿಜವಾದ ಬೆಳಕು ಮನೆಯೊಳಗಿನ ಪ್ರೀತಿ, ಹಾಸ್ಯ, ನಗುವಿನಿಂದ ಮೂಡಿತು. ಮಾಲತಿ ದೇವಿ ದಿನವೂ ಹೇಳುತ್ತಿದ್ದರು, ನಿಜವಾದ ಶ್ರೀಮಂತಿಕೆ ಹಣದಿಂದ ಅಲ್ಲ, ಹೃದಯದಲ್ಲಿ ಬೆಳಗುವ ಪ್ರೀತಿ ಮತ್ತು ನಗುಗಳಿಂದ. ಈ ಬದಲಾವಣೆಯಿಂದ ಮನೆ ಎಲ್ಲರಿಗೂ ಸಂದರ್ಶನ, ಹಾಸ್ಯ, ಸಂತೋಷ ಕೇಂದ್ರವಾಗಿತ್ತೆಂದು ಕಂಡರು. ಈ ರೀತಿಯಾಗಿ ದೀಪಾವಳಿಯ ಹಬ್ಬದಿಂದ ಕೆಲವು ವಾರಗಳ ಮೇಲೆ ಅರಮನೆಯೊಳಗಿನ ಬದಲಾವಣೆ ಹಠಾತ್ ಅಲ್ಲ, ನಿತ್ಯ ಜೀವನದಲ್ಲಿ ಪ್ರತಿಫಲಿತವಾಗಲು ಪ್ರಾರಂಭಿಸಿತು.
ಮಾಲತಿ ದೇವಿ ಪ್ರತಿದಿನ ಮನೆಯೊಳಗೆ ನಗುವನ್ನು ಹರಡುತ್ತಿದ್ದರು. ಅವರು ಹೇಳುತ್ತಿದ್ದರಂತೆ, ನಗುವೇ ನಿಜವಾದ ಸಂಪತ್ತು ಎಂಬುದನ್ನು ಮಕ್ಕಳು ಅರಿತುಕೊಂಡರು. ಅನನ್ಯ ಈಗ ಮೊಬೈಲ್ನಲ್ಲಿ ಮಾತ್ರವಲ್ಲ, ಮನೆಯೊಳಗಿನ ಚಟುವಟಿಕೆಗಳಲ್ಲಿ ಸಹಾಯ ಮಾಡುತ್ತಿದ್ದರು. ದೀಪ ಹಚ್ಚಲು, ಅಡಿಕೆ ಹಂಚಲು, ಬಡವರೊಂದಿಗೆ ಹಬ್ಬ ಹಂಚಿಕೊಳ್ಳಲು ಸಕ್ರಿಯವಾಗಿ ಪಾಲ್ಗೊಂಡಳು. ಆದಿತ್ಯ ಸಹ ತನ್ನ ವ್ಯಸ್ತತೆಯಿಂದ ಸಮಯ ಮೀಸಲಿಟ್ಟು ಪಾಠಗಳು ಮುಗಿದು ಬಡವರೊಂದಿಗೆ ಹಬ್ಬ ಹಂಚಿಕೊಂಡನು. ರಾಮಣ್ಣ ತಂದೆಯಾಗಿ ಹಣದ ಬಗ್ಗೆ ಮಾತ್ರ ಚಿಂತಿಸುವುದನ್ನು ಬಿಟ್ಟು ಕುಟುಂಬದೊಂದಿಗೆ ಸಮಯ ಕಳೆಯಲು ಗಮನ ಹರಿಸುತ್ತಿದ್ದರು. ನಿಜವಾದ ಐಶ್ವರ್ಯ ಪ್ರೀತಿ, ನಗು, ಒಟ್ಟುಗೂಡುವ ಹೃದಯದಲ್ಲಿ ಎಂದು ಅವರು ಮನಸ್ಸಿನಲ್ಲಿ ತಿಳಿದುಕೊಂಡರು. ಈ ಬದಲಾವಣೆ ಮನೆತನದ ಒಳಗೆ ಹೊಸ ಬಾಂಧವ್ಯವನ್ನು ಮೂಡಿಸಿತು. ಮಕ್ಕಳ ಹೃದಯದಲ್ಲಿ ಪ್ರೀತಿ, ಗೌರವ, ನಂಬಿಕೆ ಬೆಳೆದವು. ತಾಯಿ ಮಗಳು, ತಂದೆ ಮಗ, ಹಿರಿಯರು, ಕೆಲಸದ ಜನ ಎಲ್ಲರೂ ಒಟ್ಟಾಗಿ ನಗುವುದನ್ನು ಕಲಿತರು. ಹಳೆಯ ಕೆಲಸದಾಕೆಯ ಶಾಂತಮ್ಮ ಅವರ ಹೃದಯದಿಂದ ಹಂಚಿಕೊಂಡ ಅನುಭವ ಮಕ್ಕಳ ಹೃದಯದಲ್ಲಿ ನಂಬಿಕೆ ಮೂಡಿಸಿತು. ಮಾಲತಿ ದೇವಿ ಬಾಗಿಲಿನ ಬಳಿ ನಿಂತು ಕಣ್ಣೀರಿನಿಂದ ಸಂತೋಷ ಭಾವಿಸುತ್ತಿದ್ದಳು. ನಗುವೇ ನಿಜವಾದ ಸಂಪತ್ತು. ನಾವು ಹೃದಯದಲ್ಲಿ ಬೆಳಗಿದರೆ ಮನೆ ನಿಜವಾದ ಅರಮನೆ ಆಗುತ್ತದೆ. ಮುಂದಿನ ಹಬ್ಬಗಳು ಹಿಂದಿನ ವೈಭವದ ಹೊಳಪಿನಿಂದ ಮಾತ್ರವಲ್ಲ, ಪ್ರೀತಿ ಹಂಚಿಕೊಳ್ಳುವ ಮನಸ್ಸಿನಿಂದ ಆಚರಿಸಲ್ಪಡುತ್ತವೆ. ಬಂಗಾರದ ಗೋಡೆಗಳು, ಚಾಂಡಿಲಿಯರ್ ಬೆಳಕು, ಇವು ಎಲ್ಲ ಹಿನ್ನೆಲೆಯಲ್ಲಿ ನಿಂತು ಮನೆಯೊಳಗಿನ ಹೃದಯ ಬೆಳಕು ಮುಖ್ಯವಾಗಿ ಕಾಣಿಸಿತು. ಈ ಬದಲಾವಣೆ ಮನೆತನದ ನಿತ್ಯ ಜೀವನದಲ್ಲಿ ನಿಗದಿತವಾಗಿ ಜಾರಿಯಾಗಲು ಪ್ರಾರಂಭಿಸಿತು. ಮಾಲತಿ ದೇವಿಯ ದೃಷ್ಟಿಯಿಂದ ನಿಜವಾದ ಐಶ್ವರ್ಯ ಹಣ, ಆಸ್ತಿ ಅಲ್ಲ, ಪ್ರೀತಿ, ಸಹನೆ ಮತ್ತು ಹಂಚಿಕೊಳ್ಳುವ ಮನಸ್ಸು. ಹಬ್ಬದ ನಂತರ ಅರಮನೆಯೊಳಗಿನ ಬದಲಾವಣೆ ನಿತ್ಯ ಜೀವನದಲ್ಲಿ ಗಾಢವಾಗಿ ಪ್ರತಿಫಲಿಸಲಾರಂಭಿಸಿತು. ಮಾಲತಿ ದೇವಿಯು ಪ್ರತಿದಿನ ಮನೆಯೊಳಗೆ ನಗುವನ್ನು ಹರಡುತ್ತಿದ್ದರು. ಮಕ್ಕಳು ಈಗ ತಾಯಿಯ ಮಾತುಗಳಿಗೆ ಹೆಚ್ಚು ಗಮನ ಹರಿಸುತ್ತಿದ್ದರು. ಅನನ್ಯ ಮೊಬೈಲ್ ಪಕ್ಕಕ್ಕೆ ಇಟ್ಟು ಬಡವರೊಂದಿಗೆ ಹಬ್ಬ ಹಂಚಿಕೊಳ್ಳಲು, ತಾವು ತಯಾರಿಸಿದ ಕಿಟ್ಗಳನ್ನು ವಿತರಿಸಲು, ಆದಿತ್ಯ ತನ್ನ ವ್ಯಸ್ತತೆಯನ್ನು ಕಡೆಯಾಗಿ ದೀಪ ಹಚ್ಚಲು, ಸಿಹಿ ಹಂಚಲು, ಮಕ್ಕಳೊಂದಿಗೆ ಆಟಗಳನ್ನು ಪಾಲ್ಗೊಂಡನು. ರಾಮಣ್ಣ ತಂದೆಯಾಗಿ ನಿಜವಾದ ಹಣದ ವಿಚಾರವನ್ನು ಬಿಟ್ಟು ಕುಟುಂಬದೊಂದಿಗೆ ಸಮಯ ಕಳೆಯಲು ಆದ್ಯತೆ ನೀಡಿದರು. ನಿಜವಾದ ಐಶ್ವರ್ಯ ಹೃದಯದಲ್ಲಿ, ಪ್ರೀತಿ, ಸಂತೋಷ, ಒಟ್ಟುಗೂಡುವ ಮನಸ್ಸಿನಲ್ಲಿ ಎಂದು ಅವರು ಮನಸ್ಸಿನಲ್ಲಿ ತಿಳಿದುಕೊಂಡರು. ಈ ಬದಲಾವಣೆಯಿಂದ ಮನೆತನದ ಎಲ್ಲ ಸದಸ್ಯರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು. ಮಕ್ಕಳ ನಗುವು, ಹಂಚಿಕೊಳ್ಳುವಿಕೆ, ಗೌರವ, ಸಹನೆಗಳನ್ನು ತಮ್ಮ ಹೃದಯದಲ್ಲಿ ಬೆಳೆಸಿದರು. ತಾಯಿ ಮಗಳು ಪರಸ್ಪರ ಪ್ರೀತಿ ಮತ್ತು ಹಾಸ್ಯವನ್ನು ಹಂಚಿಕೊಂಡರು. ತಂದೆ ಮಗ ಗಂಭೀರ ಜೀವನಕ್ಕೆ ಬದಲಿ ಸಂತೋಷ, ಹೃದಯದ ಸಂಬಂಧಗಳನ್ನು ಮೊದಲ ಸ್ಥಾನಕ್ಕೆ ತರೆದರು. ಹಳೆಯ ಕೆಲಸದಾಕೆ ಶಾಂತಮ್ಮ ತನ್ನ ಅನುಭವವನ್ನು ಹಂಚಿ ಮನೆತನದ ಹೃದಯ ಸಂಬಂಧಗಳ ಬೆಳವಣಿಗೆಗೆ ನೆರವಾಯಿತು. ಅರವಿಂದ ಮ್ಯಾನ್ಷನ್ನ ಬಂಗಾರದ ಗೋಡೆಗಳು, ಚಾಂಡಿಲಿಯರ್ ಬೆಳಕು, ಇವುಗಳ ಮಧ್ಯೆ ನಿಜವಾದ ಬೆಳಕು ಪ್ರೀತಿ, ನಗು ಮತ್ತು ಹಂಚುವ ಹೃದಯದಿಂದ ಹರಡಿತು. ಮಾಲತಿ ದೇವಿ ಹಾಸಿಗೆಯ ಮೇಲೆ ಕುಳಿತಾಗ ಮನಸ್ಸಿನಲ್ಲಿ ಹೇಳಿಕೊಂಡಳು, ಈ ಮನೆ ಈಗ ನಿಜವಾದ ಅರಮನೆ. ಹಣ ಇಲ್ಲದಿದ್ದರೂ ಪ್ರೀತಿ, ಸಂತೋಷ, ನಗು, ಬೆಳಗುವ ಮನಸ್ಸು ಇರುವುದು ನಿಜವಾದ ಶ್ರೀಮಂತಿಕೆ. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ನೀತಿ ಪಾಠವೇನೆಂದರೆ, ನಿಜವಾದ ಶ್ರೀಮಂತಿಕೆ ಹಣ ಅಥವಾ ಐಶ್ವರ್ಯದಲ್ಲಿ ಅಲ್ಲ, ಹೃದಯದಲ್ಲಿ ಪ್ರೀತಿ, ನಗು, ಒಟ್ಟುಗೂಡುವ ಮನಸ್ಸಿನಲ್ಲಿ ಇದೆ. ಕುಟುಂಬದ ಒಳಗಿನ ಸಂಬಂಧಗಳನ್ನು ಬೆಳೆಸುವುದು ಹಣದಿಂದ ಸಾಧ್ಯವಿಲ್ಲ. ಸಹನೆ, ಹಂಚಿಕೊಳ್ಳುವಿಕೆ, ಪರಸ್ಪರ ಗೌರವ ಮುಖ್ಯ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.